ನಮಸ್ಕಾರ ರೀ ಎಲ್ಲರಿಗೂ. ಬನ್ನಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡೋಣ. ಸೊ ನಾ ಇವತ್ತು ಮತ್ತೊಂದು ಫಿಲ್ಮ್ ನೋಡಿದ್ದೀನಿ. ತಡ್ರಿ ಯಾವುದು ಹೊಸ ಫಿಲಮ್ ನೋಡಿಲ್ಲ, ಹಳೆ ಫಿಲ್ಮ್ ನೋಡಿದ್ದೀನಿ. 2003ದಾಗ ರಿಲೀಸ್ ಆಗಿತ್ತು ರೀ ಇದು ಫಿಲಮು. ಹಿಂದಿ ಫಿಲಮು. ಫಿಲ್ಮ್ ಹೆಸರೇನಪ್ಪ ಅಂದ್ರೆ ಮಕ್ಬೂಲ್. ಈ ಫಿಲ್ಮ್ ಯಾಕೆ ನೋಡಿದೇನೆ ಇವತ್ತೆ? ಸೊ ನೋಡ್ರಿ, ಬಹಳಷ್ಟು ಸ್ಟಾರ್ಗಳು ಏನಿದಾರ ಈ ಫಿಲ್ಮ್ದು ಇಂಟರ್ವ್ಯೂದಾಗ ಎಲ್ಲ ರೆಫರೆನ್ಸ್ ಕೊಡ್ತಿರ್ತಾರೆ. ಮಕ್ಬೂಲ್ ಫಿಲಮು ಭಾಳ ಸೂಪರ್ ಬಿತ್ತು, ಅಲ್ಲಿಂದ ನಾವು ಹಂಗೆ ಕಲ್ತ್ವಿ ಹಿಂಗೆ ಕಲ್ತ್ವಿ ಅಂತ. ಸೊ ಅದ್ರ ಸಂಬಂಧ ನನ್ನ ಕಣ್ಣಿನ ಎದುರುಗಡೆ ಬಂತು ರೀ ಈ ಫಿಲಮು. ನಾನು ನೋಡ್ಬೇಕಂತ ನೋಡಿದೆ. ಇದನ್ನ ವಿಶಾಲ್ ಭರದ್ವಾಜ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಹೆಂಗೈತಿ ಫಿಲಮು ನೋಡ್ರಿ, ಸೂಪರ್ ಐತಿ. ಸಿಂಪಲ್ ಸ್ಟೋರಿ ಐತ್ರಿ, ಜಬರ್ದಸ್ತ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್. ಒಬ್ರಿಗಿಂತ ಒಬ್ರು ಸ್ಟಾರ್ ಇದ್ರೊಳಗೆ ಅದಾರ್ರಿ. ಇರ್ಫಾನ್ ಖಾನ್, ಲೆಜೆಂಡರಿ ಇರ್ಫಾನ್ ಖಾನ್, ಟಬು, ಪಂಕಜ್ ಕಪೂರ್, ನಸೀರುದ್ದೀನ್ ಶಾ, ಓಂ ಪುರಿ, ಇದೇ ರೀತಿ ಭಾಳಷ್ಟು ಹಲವಾರು ದೊಡ್ಡ ದೊಡ್ಡ ಕಲಾವಿದರು ಈ ಫಿಲ್ಮ್ನಾಗ ಅದಾರ್ರಿ. ಸೊ ಈ ಫಿಲ್ಮ್ ಹಿಂದಿ ಭಾಷೆದಾಗ ಐತಿ. 2 ಗಂಟೆ 12 ನಿಮಿಷದ ಫಿಲ್ಮ್ ಐತ್ರಿ. ಈ ಫಿಲ್ಮಿಂದ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ, ಪಂಕಜ್ ಕಪೂರ್ ಕ್ಯಾರೆಕ್ಟರ್ ಜಹಾಂಗೀರ್ ಅಬ್ಬಾಜಿ ಅಂತಾರ. ಅವ್ರು ಮುಂಬೈ ಮೇಲೆ ರಾಜ್ ಮಾಡ್ತಿರ್ತಾರ. ಸೊ ಅವ್ರಿಗೆ ರೈಟ್ ಹ್ಯಾಂಡ್ ಮಕ್ಬೂಲ್ ಅಂದ್ರೆ ಇರ್ಫಾನ್ ಖಾನ್ ಕ್ಯಾರೆಕ್ಟರ್. ಸೊ ಅವ್ ಜಹಾಂಗೀರ್ಗೆ ವೈಫು ಟಬು. ಸೊ ಟಬುಗೆ ಲವ್ ಆಗುತ್ತಾ ಇರ್ಫಾನ್ ಖಾನ್ ಜೊತೆಗೆ, ಮಕ್ಬೂಲ್ ಜೊತೆಗೆ ಲವ್ ಆಗುತ್ತೆ. ಅವ್ ಮಕ್ಬೂಲ್ ಸಜೆಸ್ಟ್ ಮಾಡ್ತಾರ ಜಹಾಂಗೀರ್ನ ಮುಗಿಸ್ಬಿಡ್ರಿ ಅಂತ. ಸೊ ಮುಂದೆ ನಿಮ್ದೇ ಎಲ್ಲ ಆಗ್ತೈತೆ ಅಂತ. ಅದೇ ರೀತಿ ಸ್ಟೋರಿ ಹೋಗ್ತಿರ್ತೈತಿ. ಮುಂದೆ ಏನೇನು ಆಗ್ತೈತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ನೋಡ್ರಿ, ಯಾವುದೇ ರೀತಿ ಐಟಮ್ ಸಾಂಗ್ ಇಲ್ಲ, ದೊಡ್ಡ ದೊಡ್ಡ ಹಾಡಿಲ್ಲ. ಆ ಸಿಂಪಲ್ ಸ್ಟೋರಿನ ಯಾವ ರೀತಿ ಮಸ್ತ್ ಆ್ಯಕ್ಟಿಂಗ್ ದ್ವಾರ ಜನರಿಗೆ ಎಂಟರ್ಟೈನ್ ಮಾಡ್ಬೋದು. ಇದನ್ನು ನೋಡಕ್ಕೆ ಕುಂತ್ರೆ ಒಂದೊಂದು ಕ್ಯಾರೆಕ್ಟರ್ ನಿಮ್ಮನ್ನ ಹಚ್ಕೊಂಡ್ಬಿಡ್ತಾವೆ, ಅಟ್ರಾಕ್ಟ್ ಮಾಡಿಬಿಡ್ತಾವ್ರಿ. ನನಗೆ ಭಾಳ ಚಲೋ ಅನಿಸ್ತೀರಿ ಈ ಫಿಲಮು. ನೀವೇನಾದ್ರೂ ನೋಡಿಲ್ಲ, ಮಿಸ್ ಮಾಡ್ಕೊಂಡಿರಿ ಅಂದ್ರೆ ಜಿಯೋ ಹಾಟ್ಸ್ಟಾರ್ ಆ್ಯಪ್ನಾಗ ಐತಿ, ಹೋಗಿ ನೋಡ್ರಿ. ಹಿಂದಿ ಭಾಷೆದಾಗ ಐತಿ, ಕನ್ನಡದಾಗ ಇಲ್ಲ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದು ನೋಡಾದ್ಮೇಲೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸೋದು ಮರೆಯಕ್ಕೆ ಹೋಗ್ಬೇಡ್ರಿ. ಸಿಗೋಣ ಮುಂದಿನ ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದ.